ಸ್ಲೋ ಆಗಿ ಹಂಪ್ ದಾಟಿದಂತಹ ವ್ಯಾನ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಓಮಿನಿ ವ್ಯಾನ್ ಹಿಂಬದಿಗೆ ಗುದ್ದಿದಂತಹ ಕೆಎಸ್ಆರ್ಟಿಸಿ ಬಸ್ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಸ್ಲೋ ಆಗಿ ಹಂಪ್ ದಾಟ್ತಾ ಇದ್ದಂತಹ ವ್ಯಾನ್ಗೆ ಡಿಕ್ಕಿ ಹೊಡೆದಿರುವಂತದ್ದು ಬಂದು ಕೆಎಸ್ಆರ್ಟಿಸಿ ಬಸ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ವೇಗವಾಗಿ ಬಂದು ವ್ಯಾನ್ಗೆ ಡಿಕ್ಕಿ ಹೊಡೆದಿದೆ ಕೆಎಸ್ಆರ್ಟಿಸಿ ಬಸ್. ಹಂಪ್ಸ್ ಇರುತ್ತೆ, ಸೊ ಹಂಪ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ಲೋ ಮಾಡಿದಂತಹ ಸಂದರ್ಭದಲ್ಲಿ ವ್ಯಾನ್ ಸಡನ್ ಆಗಿ ಕೆಎಸ್ಆರ್ಟಿಸಿ ಬಸ್ ಹಿಂಬದಿಯಿಂದ ಬಂದು ಓಮಿನಿ ವ್ಯಾನ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ವ್ಯಾನ್ ಹಿಂಬದಿ ಡ್ಯಾಮೇಜ್ ಆಗಿದೆ, ಪ್ರಾಣಾಪಾಯದ ಏನು ಕೂಡ ಸಂಭವಿಸಿಲ್ಲ. ಅಪಘಾತದ ದೃಶ್ಯ ಪಕ್ಕದ ಅಂಗಡಿಯ ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಆಗಿ ಸೆರೆಯಾಗಿದೆ. ಸೊ ಹಂಪ್ಸ್ ಇದ್ದಂತಹ ಸಂದರ್ಭದಲ್ಲಿ ಹೌದು, ಹಂಪ್ಸ್ ಇರೋದು ಫಸ್ಟ್ ಆಫ್ ಆಲ್ ಗೊತ್ತೇ ಆಗೋದಿಲ್ಲ. ಆ ದಾಟಬೇಕಾದಂತಹ ಸಂದರ್ಭದಲ್ಲಿ ಸ್ಲೋ ಮಾಡಿದಾಗ ಹಂಪ್ಸನ್ನ ಹಿಂಬದಿಯಿಂದ ಬಂದ್ಬಿಟ್ಟು ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವಂಥದ್ದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಪಟ್ಟಣದ ಇಂದಿರಾನಗರ ಬಳಿ ನಡೆದಿರುವಂತಹ ಅಪಘಾತ. ಸ್ಲೋ ಆಗಿ ರೋಡ್ ಹಂಪ್ ದಾಟ್ತಾ ಇದ್ದಂತಹ ಓಮಿನಿ ವ್ಯಾನ್ ವೇಗವಾಗಿ ಬಂದು ವ್ಯಾನ್ಗೆ ಗುದ್ದಿರುವಂತಹ ಸರ್ಕಾರಿ ಬಸ್. ಚಾಲಕನ ನಿರ್ಲಕ್ಷ್ಯದಿಂದ ಓಮಿನಿಗೆ ಗುದ್ದಿರುವಂತಹ ಕೆಎಸ್ಆರ್ಟಿಸಿ ಬಸ್. ಬಸ್ಗೆ ಗುದ್ದಿದ ರಭಸಕ್ಕೆ ದೂರ ನೆಗೆದು ಓಮಿನಿ ವ್ಯಾನ್ ಹಿಂಬದಿ ಡ್ಯಾಮೇಜ್ ಆಗಿದೆ. ಪ್ರಾಣಾಪಾಯ ಯಾವುದೂ ಕೂಡ ಸಂಭವಿಸಿಲ್ಲ ಅದೃಷ್ಟವಶಾತ್. ಅಪಘಾತದ ಕಂಪ್ಲೀಟ್ ಆದಂತಹ ದೃಶ್ಯ ಪಕ್ಕದ ಅಂಗಡಿಯಲ್ಲಿರುವಂತಹ ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಆಗಿ ಸೆರೆಯಾಗಿದೆ. ಸೊ ನೋಡ್ತಾ ಇರ್ಬೋದು, ಹಂಪ್ಸ್ ಬರುತ್ತೆ. ಸೊ ಹಂಪ್ಸ್ ಇದ್ದಾಗ ಸಡನ್ ಆಗಿ ಓಮಿನಿ ಸ್ಲೋ ಮಾಡುತ್ತೆ. ಹಿಂದೆಯಿಂದ ಕೆಎಸ್ಆರ್ಟಿಸಿ ಬಸ್ ಏಕಾಏಕಿ ಬಂದು ಹಿಂಬದಿಯಿಂದ ಗುದ್ದಿರುವಂಥದ್ದು ಓಮಿನಿಗೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒನ್ ವೇ ಇರೋದ್ರಿಂದಾಗಿ ಯಾವುದೇ ಎದುರುಗಡೆ ಕೂಡ ವೆಹಿಕಲ್ ಬಂದಿಲ್ಲ. ಸೊ ಹಾಗಾಗಿ ಬಚಾವ್, ಏನು ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಓಮಿನಿಯ ಹಿಂಭಾಗ ಫುಲ್ ನುಜ್ಜುಗುಜ್ಜಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ಸಡನ್ ಆಗಿ ಹಂಪ್ಸ್ ಇರೋದ್ರಿಂದ ಸ್ಲೋ ಮಾಡ್ತಾರೆ. ಒಂದು ಸ್ಪೀಡಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಲೋ ಮಾಡೋಕ್ಕೆ ಸಡನ್ಲಿ ಆಗಿ ಚಾಲಕನ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು. ಅದಾದ್ಮೇಲೆ ಬ್ರೇಕ್ ಹಾಕ್ತಾರೆ, ಬಟ್ ಸಡನ್ಲಿ ಗುದ್ದಿರುವಂಥದ್ದು ಓಮಿನಿಗೆ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿದೆ. ಯಾರು ತಪ್ಪ್ರಿ?